ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನದಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಬ್ರೇಕ್ಫಾಸ್ಟೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಈ ಕಡೆ ಒಂದು ಕಡೆ ಪಲ್ಯ ಮಾಡ್ತಾ ಇದ್ದೀನಿ, ಒಂದು ಕಡೆ ಚಟ್ನಿಗೆ ಮೆಣಸಿನ್ಕಾಯಿ ಕಡಲೆಬೀಜ ಎಲ್ಲ ಹುರ್ಕೊತಾ ಇದ್ದೆ, ಹಾಗೆ ಕಷಾಯನೂ ಸಹ ಮಾಡ್ತಾ ಇದ್ದೆ. ಇವಾಗಿನ ವೆದರ್ ಯಾವ ರೀತಿ ಹೇಗೆ ಇರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ಬೆಳಗ್ಗೆ ಹೊತ್ತು ಈ ರೀತಿ ಕಷಾಯಗಳನ್ನು ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿಗೂ ಸಹ ತುಂಬಾ ಒಳ್ಳೆಯದು. ನಾನು ಇದರಲ್ಲಿ ದೊಡ್ಡಪತ್ರೆ, ಜೀರಿಗೆ, ಶುಂಠಿ, ಬೆಲ್ಲ ಇದನ್ನೆಲ್ಲ ಸೇರಿಸಿ ಒಂದು ಕಷಾಯನ ಮಾಡಿಕೊಂಡು ಕುಡಿದೆ. ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಬೆಳಗ್ಗೆ ಹೊತ್ತು ಈ ರೀತಿ ಮಲ್ಟಿ ಟಾಸ್ಕ್ ನಡೀತಾನೆ ಇರುತ್ತೆ. ಬ್ರೇಕ್ಫಾಸ್ಟ್, ಅಡಿಗೆ, ಈ ರೀತಿ ಬ್ಯಾಕ್ ಟು ಬ್ಯಾಕ್ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ನಾನು ಹಾಗೆ ಪಲ್ಯ, ಚಟ್ನಿ, ಕಷಾಯ ಎಲ್ಲ ಒಂದೇ ಟೈಮ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಕಷಾಯನೆಲ್ಲ ಕುಡಿಯೋ ಅಷ್ಟೊತ್ತಿಗೆ ಈ ಕಡೆ ಪಲ್ಯನೂ ಆಯಿತು, ಚಟ್ನಿಗೂ ಸಹ ರೆಡಿ ಮಾಡಿಕೊಂಡು ಚಟ್ನಿನೂ ಸಹ ಮಾಡಿಕೊಂಡೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ದೋಸೆ, ಚಟ್ನಿ ಹಾಗೂ ಪಲ್ಯ. ಮತ್ತು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಇವಾಗ ಡಿಮಾರ್ಟ್ಗೆ ಹೊರಟಿದ್ದೀವಿ. ಸ್ವಲ್ಪ ಮನೆಗೆ ಏನಾದರೂ ಐಟಮ್ಸ್ ತರಬೇಕಿತ್ತು ಅಂತ ಅಂದ್ಬಿಟ್ಟು ಇವಾಗ ಡಿಮಾರ್ಟ್ಗೆ ಹೋಗ್ತಾಯಿದ್ವಿ. ಆಟೋದಲ್ಲಿ ನಾನು, ಆಂಟಿ ಹಾಗೂ ಪಾಪು 3 ಜನನೂ ಹೋಗ್ತಾಯಿದ್ವಿ. ಅವಳಂತೂ ತುಂಬಾ ಖುಷಿ ಪಡ್ತಾಯಿದ್ಲು. ತುಂಬಾ ದಿವಸ ಆಗಿತ್ತು ಅವಳು ಆಟೋದಲ್ಲಿ ಟ್ರಾವೆಲ್ ಮಾಡಿಬಿಟ್ಟು ಅಂತ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ಲು ಅವಳಂತೂ. ಬನ್ನಿ ಇವಾಗ ಡಿಮಾರ್ಟ್ಗೆ ಹೋಗ್ಬಿಟ್ಟು ಶಾಪಿಂಗ್ನ ಮುಗಿಸ್ಕೊಂಡು ಬರೋಣ. ಈ ಡಿಮಾರ್ಟಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಅಂತೂ ಯೂನಿಕ್ಕಾಗೆ ಇಟ್ಟಿರ್ತಾರೆ. ಯಾವಾಗ ಹೋದರೂ ಅಷ್ಟೇ, ಒಂದು ಸಲ ಹೋದಾಗಿಂದ ಇನ್ನೊಂದು ಸಲ ಹೋಗೋ ಅಷ್ಟರಲ್ಲಿ ಒಂದೆರಡಾದರೂ ಡಿಫ್ರೆಂಟ್ ಐಟಮ್ಸ್ಗಳಂತೂ ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ಆದಷ್ಟು ಪ್ಲಾಸ್ಟಿಕ್ಕನ್ನು ಕಮ್ಮಿ ಬಳಸಿ ಅಂತ ಹೇಳ್ತೀನಿ. ಯಾರೂ ಜಾಸ್ತಿ ಪ್ಲಾಸ್ಟಿಕ್ನ ಬಳಸೋಕ್ಕೆ ಹೋಗಬೇಡಿ. ಆದಷ್ಟು ಸ್ಟೀಲ್ ಅಥವಾ ಗ್ಲಾಸ್ ಐಟಮ್ಸ್ಗಳನ್ನೇ ಬಳಸಿ ಅಂತ ಹೇಳ್ತೀನಿ. ಈ ಬಿಸಿ ಪದಾರ್ಥಗಳು ಯಾವುದನ್ನು ಸಹ ಪ್ಲಾಸ್ಟಿಕ್ಕಲ್ಲಿ ಇಡೋಕ್ಕೆ ಹೋಗಬೇಡಿ. ತುಂಬಾ ಎಫೆಕ್ಟ್ ಆಗುತ್ತೆ. ಟಿಫನ್ಗಳಾಗಿರ್ಬೋದು, ಏನಾದರೂ ಬಿಸಿ ಐಟಮ್ಸ್ಗಳು ಪ್ಲಾಸ್ಟಿಕ್ಕಲ್ಲಿ ಹಾಕ್ಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಅಥವಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಪಾಪುಗೆ ಪಾಪ್ಕಾರ್ನ್ ಅಂದರೆ ತುಂಬಾ ಇಷ್ಟಪಡ್ತಾಳೆ. ನೋಡಿದ ತಕ್ಷಣ ಅಪಾನ್ ಅಂತ ಕೇಳ್ತಾಳೆ. ಸೊ ಅವಳಿಗೆ ಪಾಪ್ಕಾರ್ನ್ನ ಕೊಡಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಚಿನ್ನಿ ನಂಗೆ ಕೊಡ, ನಂಗೆ ಕೊಡ, ಪ್ಲೀಸ್ ಕೊಡ, ನಂಗೆ ಕೊಡ. ನಂಗೆ ಕೊಡಲ್ಲ, ಮಮ್ಮಿ ಕೊಡಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಮತ್ತು ಇದು ನೆಕ್ಸ್ಟ್ ಡೇ ನಾನು ಡಿಮಾರ್ಟಿಂದ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗ ಮತ್ತೆ ಬೆಳಗ್ಗೆಯಿಂದ
ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರಿಂದ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋಂತ ನೋಡೋಣ. ಈ ವರ್ಷ ಅಂತೂ ತುಂಬಾ ಚಳಿ ಇದೆ. ಸೊ ಆದಷ್ಟು ಎಲ್ಲರೂ ಹುಷಾರಾಗಿರಿ. ಮಕ್ಕಳನ್ನು ಅಷ್ಟೇ ಹುಷಾರಾಗಿ ನೋಡ್ಕೊಳ್ಳಿ. ಬಿಸಿ ಬಿಸಿಯಾದ ಊಟ ತಿಂದ್ಕೊಂಡು ಬೆಚ್ಚಗಿರ್ರಿ ಅಂತ ಹೇಳ್ತೀನಿ. ಹಾಗೆ 3-4 ದಿವಸದಿಂದ ಫುಲ್ ಮಳೆ ಇರೋದ್ರಿಂದ ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದಿತ್ತು. ಸೊ ಹಾಗೆ ಟೆರೇಸ್ ಮೇಲೆ ಹೋಗಿದ್ವಿ. ನಮ್ಮ ಪಾಪು ಅಂತೂ ಫುಲ್ ಆಟ ಆಡ್ತಾಯಿದ್ಲು. ಅವಳಿಗಂತೂ ಈ ರೀತಿ ಟೆರೇಸ್ ಮೇಲೆ ಹೋಗೋದಂದರೆ ತುಂಬಾ ಖುಷಿ ಆಗುತ್ತೆ. ಫುಲ್ ರೌಂಡ್ ಹಾಕ್ಕೊಂಡು ಆಟ ಆಡ್ತಾ ಇರ್ತಾಳೆ. ಇವಾಗ ಬ್ರೇಕ್ಫಾಸ್ಟ್ ಮಾಡೋ ಟೈಮು. ಬ್ರೇಕ್ಫಾಸ್ಟ್ಗೆ ಇವಾಗ ರಾಗಿ ದೋಸೆ ಹಾಗೂ ಚಟ್ನಿನ ಮಾಡಿದ್ವಿ. ಅದನ್ನೆಲ್ಲ ತಿಂದ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋಂತ ನೋಡೋಣ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಹಾಗೆ ಸುಮ್ಮನೆ ಕೂತ್ಕೊಂಡಿದ್ವಿ. ನಮ್ಮ ಪಾಪು ಅವಳ ಪಾಡ್ಗಳು ಆಟ ಆಡ್ಕೊಂಡಿರ್ತಾಳೆ. ಸೊ ಅವಳು ಹಾಗೆ ಆಟ ಆಡ್ಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಯಾವ ರೀತಿ ಅವಳು ಆಟ ಆಡ್ತಾಳೆ ಅನ್ನೋದನ್ನು ನೀವು ನೋಡಿ ಹಾಗೆ ಎಂಜಾಯ್ ಮಾಡಿ. ಪಾಪು ಆಟ ಆಡಿದ್ದೆಲ್ಲ ಆಗಿ ಊಟ ಮಾಡಿ ರೆಸ್ಟ್ ತೊಗೊಂಡು ಇವಾಗ ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಟೀ ಮಾಡ್ತಾಯಿದ್ದೆ. ಶುಂಠಿ, ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಅರಿಶಿನ, ಬೆಲ್ಲ ಇದನ್ನೆಲ್ಲ ಹಾಕಿ ಟೀನ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಇಮ್ಯುನಿಟಿ ಪವರ್ ಸಹ ತುಂಬಾ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. ಈ ರೀತಿ ನೀವು ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿಕೊಂಡು ಕುಡೀರಿ. ನಿಮಗೂ ಸಹ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಟೀ ಎಲ್ಲ ಕುಡ್ದಾದ್ಮೇಲೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೆ ಮನೆಯಲ್ಲಿ ಕಾಲಿಫ್ಲವರ್ ಇತ್ತು. ಗೋಬಿ ಮಂಚೂರಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಕಾಲಿಫ್ಲವರ್ನೆಲ್ಲ ಕಟ್ ಮಾಡಿ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಸ್ವಲ್ಪ ಸಾಲ್ಟ್, ಚಿಲ್ಲಿ ಪೌಡರ್ ಇಷ್ಟನ್ನೇ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಮನೆಯಲ್ಲೇ ಇರೋವಂಥ ಐಟಮ್ಸ್ಗಳಲ್ಲೇ ಎಲ್ಲನೂ ಮಾಡ್ತಾಯಿದ್ದೀನಿ. ಯಾವುದೇ ಸೋಯಾ ಸಾಸ್, ಫುಡ್ ಕಲರ್, ವಿನಿಗರ್ ಆ ಥರದ್ದು ಯಾವುದೂ ನಾನು ಬಳಸೇ ಇಲ್ಲ. ಮನೆಯಲ್ಲೇ ಏನು ಕೆಚಪ್ ಇರುತ್ತೆ ಅಥವಾ ಸಾಸ್ ಇರುತ್ತೆ. ಸ್ವೀಟ್ ಆ್ಯಂಡ್ ಸ್ಪೈಸಿ ಸಾಸ್ ಮತ್ತು ಶೇಜ್ವಾನ್ ಸಾಸ್ ಇಷ್ಟನ್ನು ನಾನು ಬಳಸ್ಕೊಂಡು ಇಲ್ಲಿ ಗೋಬಿ ಮಂಚೂರಿನ ಮಾಡಿದ್ದೀನಿ. ನೀವು ಈ ರೀತಿ ಮನೆಯಲ್ಲಿ ಈಸಿಯಾಗಿ ಗೋಬಿನ ಮಾಡ್ಕೋಬೋದು. ಇದು ರೆಸಿಪಿನೂ ಸಹ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ಡೈಲಿ ವ್ಲಾಗ್. ಮತ್ತು ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ಪ್ಲೀಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.